ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾರಣಕಟ್ಟೆ. ಇಲ್ಲಿಗೆ ಸದ್ಭಕ್ತರು ಒಂದು 14, 15, 16 ತಾರೀಕು 3 ದಿನ ಜಾತ್ರೆ ನಡೀತಿದೆ. ಆ ಜಾತ್ರೆಗೆ ಕನಿಷ್ಠ ಪಕ್ಷ ಲಕ್ಷಕ್ಕಿಂತಲೂ ಮಿಕ್ಕಿ ಭಕ್ತಾಭಿಗಳು ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಆ ಭಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಪಂಚಾಯತ್ ವ್ಯವಸ್ಥೆಯಲ್ಲಿ ಈ ಸಲ ಅದ್ದೂರಿಯಾಗಿ ಮಾಡಿದ್ದೇವೆ. ಆ ಪಾರ್ಕಿಂಗ್ ವ್ಯವಸ್ಥೆ ಕೇಳಿದರೆ ದೇವಸ್ಥಾನದ ಮೇಲ್ಭಾಗದ ಚಿತ್ತೂರಿನಿಂದ ಮಾಣಕಟ್ಟೆಗೆ ಬಂದವಾಗ ಹತ್ತಿರದಲ್ಲಿರುವಂಥ ಗೆದ್ದೆಬೈಲಿಗೆ ಬಂದು, ತದನಂತರದಲ್ಲಿ ಡೆಂಟಲ್ ಹಾಸ್ಪಿಟ್ಲ ಹಿಂಭಾಗದಿಂದ ಬಂದರೆ ಸೀದಾ ಅನ್ನಛತ್ರದ ಹಿಂಭಾಗದಲ್ಲಿ ವೆಹಿಕಲ್ ಪಾರ್ಕಿಂಗ್ ಆಗಿರ್ತದೆ. ಆ ಪಾರ್ಕಿಂಗ್ ಕನಿಷ್ಠ ಪಕ್ಷ 5,000 ಮಿಕ್ಕಿ ಗಾಡಿಯನ್ನು ಇಡಬಹುದು, ಪಾರ್ಕಿಂಗನ್ನು ಮಾಡ್ಬೋದು. ತದನಂತರದಲ್ಲಿ ಏಕಮುಖವಾಗಿ ಸಂಚರಿಸಿದರೆ ಸೀದಾವಾಗಿ ಸ್ಟೇಟ್ ಹೈವೇಗೆ ತಲುಪ್ತದೆ. ಸ್ಟೇಟ್ ಹೈವೇ ಅಂದರೆ PMC ಹೈಸ್ಕೂಲ್ನ ಹಿಂಭಾಗದಿಂದ ಸೀದವಾಗಿ ಸ್ಟೇಟ್ ಹೈವೇಗೆ ತಲುಪ್ತದೆ. ಹಾಗೇನೆ ಈ ವರ್ಷ ವಿಶೇಷವಾಗಿ ಲೈಟಿಂಗ್ ವ್ಯವಸ್ಥೆಯನ್ನು ಊರಿನ ಎಲ್ಲ ಸೇರಿ ಮಾಡಿಕೊಂಡಿರ್ತೇವೆ. ಅದರಾಗಿ ವಿಶೇಷವಾಗಿ ರಾಜೇಶ್ ಶೆಟ್ಟಿ, ಪ್ರದೀಪ್ ಶೆಟ್ಟಿ, ಹಾಗೆ ರವೀಂದ್ರ ಶೆಟ್ಟಿ ಹಾಗೂ ಜಯರಾಮ್ ಶೆಟ್ಟಿ ಅವರ ಸಹಕಾರದಿಂದ ಮತ್ತಿನ್ನಿತರ 20-30 ಜನರ ಸಹಯೋಗದಿಂದ ಈ ಲೈಟಿಂಗ್ ವ್ಯವಸ್ಥೆಯನ್ನು ಕನಿಷ್ಠ ಪಕ್ಷ 3 ಲಕ್ಷ ವೆಚ್ಚದಲ್ಲಿ ನಾವು ಈ ವರ್ಷ ಲೈಟಿಂಗ್ ವ್ಯವಸ್ಥೆಯನ್ನು ಸ್ಥಳೀಯರ ವ್ಯವಸ್ಥೆಯಲ್ಲಿ ಮಾಡಿಕೊಂಡಿದ್ದೇವೆ. ಹಾಗೇನೆ ಭಕ್ತಾಭಿಮಾನಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಕಡೆ ವಿಶೇಷವಾಗಿ ಜನಸಂದಣಿಯಲ್ಲಿರುವ ಅನ್ನಛತ್ರ ಇರ್ಬೋದು, ಕ್ಯೂ ಗೇಟ್ ಇರ್ಬೋದು, ಹಣಕೆ ಗೇಟ್ ಇರ್ಬೋದು, ಇಲ್ಲಿ ಎಲ್ಲ CC ಕ್ಯಾಮರಾವನ್ನು ಅಳವಡಿಸಿಕೊಂಡಿರ್ತಾರೆ ದೇವಸ್ಥಾನದವರು. ಅದೇ ರೀತಿಯಾಗಿ ದೇವಸ್ಥಾನದವರು ವಿಶೇಷವಾಗಿ ಈ ವರ್ಷ ಊಟದ ವ್ಯವಸ್ಥೆಯನ್ನು ಕನಿಷ್ಠ ಪಕ್ಷ ಒಂದು ದಿನಕ್ಕೆ 60,000 ಮಿಕ್ಕಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗೇನೆ ಗೆಂಡದ ಸಂದರ್ಭದಲ್ಲಿ ರಾತ್ರಿ 14 ಸಂಜೆ 7ರಿಂದ ಗೆಂಡದ ಚೀಟಿಯನ್ನು ನೀಡ್ತಾ ಇದ್ದಾರೆ. ಆ ನೀರಿನ ಚೀಟಿಯನ್ನು ಪಡೆದುಕೊಂಡವರು ಕುಳಿತುಕೊಳ್ಳುವ ವ್ಯವಸ್ಥೆಯಾಗಿ ದೇವಸ್ಥಾನದ ಹಿಂಭಾಗದಲ್ಲಿ ಪೆಂಡಲನ್ನು ಹಾಕಿದ್ದಾರೆ. 2,000ಕ್ಕಿಂತ ಮಿಕ್ಕಿ ಜನರನ್ನು ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ, ಮಹಿಳೆಯರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿಯ ಭಕ್ತಾಭಿಮಾನಿಗಳು ಸೀದವಾಗಿ ಒಂದು ಹೊಸ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಆ ಬ್ರಿಡ್ಜಿನ ಮುಖಾಂತರ ದೇವಸ್ಥಾನದ ಒಳಭಾಗ ಬಂದವಾಗ ಗೆಂಡದ ಹೊಂಡಕ್ಕೆ ನೇರವಾಗಿ ಸಂಪರ್ಕವನ್ನು ಕಂಡಿರ್ತದೆ. ಅದರ ಮುಖಾಂತರ ಬಂದರೆ ಗೆಂಡಕ್ಕೆ ಸಮೀಪ ಆಗ್ತದೆ. ಹಾಗೆಯೇ ಭಕ್ತಾಭಿಮಾನಿಗೆ ಅನುಕೂಲವಾಗುವ ಹಾಗೆ ಬೆಳಿಗ್ಗೆ 11 ಗಂಟೆಯಿಂದ 11 ಗಂಟೆಯಿಂದ ಅನ್ನ ಸಂತರ್ಪಣೆ ಪ್ರಾರಂಭವಾಗಿ ಸಂಜೆ 15ರ ಬೆಳಗಿನ ತನಕ ಅನ್ನ ಸಂತರ್ಪಣೆ ಸುದೀರ್ಘವಾಗಿ ನಡೀತಾ ಇದೆ. ಇದೊಂದು ವಿಶೇಷವಾಗಿ ದೇವಸ್ಥಾನದ ಒಂದು ವಿಶೇಷ ಕಾಳಜಿಯಿಂದ ಇಷ್ಟೊಂದು ಅನ್ನಛತ್ರದಲ್ಲಿ ಕಾರ್ಯಕ್ರಮ ನಿರ್ವಹಣೆ ಆಗ್ತದೆ. ಹಾಗೆಯೇ ದೇವಸ್ಥಾನದವರು ಈ ವರ್ಷ ಪಂಚಾಯತಿಗೆ ಒಳ್ಳೆಯಾಗಿ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಆರೋಗ್ಯ ಇಲಾಖೆಯಿಂದ ಮೊಬೈಲ್ ಟಾಯ್ಲೆಟನ್ನು ಕೂಡ 5-6 ಟಾಯ್ಲೆಟ್ಗಳನ್ನ ಅಲ್ಲಲ್ಲಿ ಇಟ್ಟಿರ್ತಾರೆ. ಅದೇ ರೀತಿಯಾಗಿ ಸ್ಥಳೀಯವಾಗಿ ಎಲ್ಲ ಸ್ಥಳೀಯ ರೋಡಿನಲ್ಲಿ ಕೂಡ ಅಲ್ಲಿಯ ಜಾಗದವರು ಕೂಡ ರೋಡನ್ನು ಜಾತ್ರೆಗಾಗಿ ಬಿಟ್ಟುಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಯವರು ಕೂಡ ಈ ವರ್ಷ ವಿಶೇಷವಾಗಿ RTA ಪೊಲೀಸ್ ಇರ್ಬೋದು ಮತ್ತು ಕೊಲ್ಲೂರು ಸ್ಟೇಷನ್ ಸಿಬ್ಬಂದಿಯಿಂದ ಕನಿಷ್ಠ ಪಕ್ಷ 130 ಜನರ ಸಿಬ್ಬಂದಿ ಜಾತ್ರೆಗೆ ನೇಮಕಗೊಂಡಿದ್ದಾರೆ. ಈ ಜಾತ್ರೆಯಲ್ಲಿ ಸುದೀರ್ಘವಾಗಿ 4 ದಿನದವರೆಗೆ ತಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಬದಿವತ್ತಿ ಇಲ್ಲಿ ಕೆಲಸ ಮಾಡ್ತಾರೆ. ಹಾಗೆಯೇ ಸಿಬ್ಬಂದಿ ವರ್ಗದವರ ಜೊತೆಯಲ್ಲಿ ವಾಲಂಟಿಯರ್ಸ್ ಆಗಿ ಹಲವಾರು ಮಂದಿ ದೇವಸ್ಥಾನಕ್ಕೆ ಬಂದು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಪಾರ್ಕಿಂಗ್ ಟೆಂಡರ್ ಅನ್ನು ತೆಗೆದುಕೊಂಡಂತ ಪಾರ್ಕಿಂಗ್ ಟೆಂಡರ್ ಆದವರು ಕೂಡ ಕನಿಷ್ಠ ಪಕ್ಷ ಒಂದು 40 ಜನ ಹುಡುಗರು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿ ಪಾರ್ಕಿಂಗ್ ಸುವ್ಯವಸ್ಥೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಬಂದಂತ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ಇರ್ಬೋದು, ಹಾಗೆ ಮಜ್ಜಿಗೆ ವ್ಯವಸ್ಥೆ ಇರ್ಬೋದು, ಎಲ್ಲ ವಾಲಂಟಿಯರ್ಸ್ ಆಗಿ ಕೊಡ್ತಾ ಇದ್ದಾರೆ. ಹಾಗೆಯೇ ದೇವಸ್ಥಾನದವರು ಕೂಡ ವಿಶೇಷವಾಗಿ ನೀರಿನ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ದೇವಸ್ಥಾನದ ವತಿಯಿಂದ ಆ ಭಾಗದಲ್ಲಿ ಕೂಡ ವಿಶೇಷವಾಗಿ ಸುಸಜ್ಜಿತವಾಗಿ ನಿರ್ಮಿಸಿಕೊಂಡಿದ್ದಾರೆ. ಹಾಗೆಯೇ ಈ ವರ್ಷದ ಜಾತ್ರೆ ಅದ್ದೂರಿ ಆಗಬೇಕನ್ನುವ ನಿಟ್ಟಿನಲ್ಲಿ ಈ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದಕ್ಕಾಗಿ ಭಕ್ತಾಭಿಮಾನಿಗಳಿಗೂ ಇದನ್ನ ಸದುಪಯೋಗ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ಯಶಸ್ವಿ ರೀತಿಯಲ್ಲಿ ಸಾಗಿಸಿಕೊಂಡು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಅದಲ್ಲದೆ ಕೊಲ್ಲೂರು ಠಾಣೆಯ ಪೊಲೀಸ್ ಇಲಾಖೆ ಸಹ ನಮ್ಮೊಂದಿಗೆ ಗ್ರಾಮ ಪಂಚಾಯತ್ನೊಂದಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಪ್ರತಿ ದಿವಸ ನಮ್ಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಸಂಪೂರ್ಣವಾದ ಸಹಕಾರವನ್ನ ಪೊಲೀಸ್ ಇಲಾಖೆಯೂ ಸಹ ಮಾಡ್ತಾ ಇದೆ. ಅಲ್ಲದೆ ವೆಹಿಕಲ್ಗೆ ಬರುವಾಗ ಚಿತ್ತೂರು ಸರ್ಕಲ್ ಇಂದ ಮಾರಣಕಟ್ಟೆ ಸೇತುವೆಯ ಹತ್ರ ಗದ್ದೆಯಲ್ಲಿ ಇಳಿದುಕೊಂಡು ಅಲ್ಲಿ ಡೆಂಟಲ್ ಬ್ರಹ್ಮಲಿಂಗೇಶ್ವರ ಡೆಂಟಲ್ ಹಾಸ್ಪಿಟಲ್ ಇದೆ. ಅದ್ರ ಪಕ್ಕ ವಾಹನದ ನಿಲುಗಡೆಯ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅದ್ರ ಮುಖಾಂತರ ಸರ್ಕಾರಿ PMC ಪ್ರೌಢಶಾಲೆ ಇದ್ರ ಮುಖಾಂತರ ಚಿತ್ತೂರು ಪೆಟ್ರೋಲ್ ಬಂಕ್ ಹತ್ರ ಹೋದ್ರೆ ಕುಂದಾಪುರ ಕಡೆ ಹೋಗ್ಲಿಕ್ಕೆ
ದಾರಿ ವ್ಯವಸ್ಥೆ ಸಂಪೂರ್ಣವಾಗಿ ಒಳ್ಳೆಯ ವ್ಯವಸ್ಥೆಯನ್ನ ಲೈಟಿಂಗ್ ವ್ಯವಸ್ಥೆಯನ್ನ ಸಹ ಮಾಡಿದ್ದೇವೆ. ಯಾವುದೇ ರೀತಿಯ ವಾಹನ ಸವಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂತ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದಿದ್ದೇವೆ. ವರ್ಷಂಪ್ರತಿ ನಡೆಯುವಂತ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಈ ಬಾರಿಯೂ ಸಹ ಅದ್ದೂರಿಯಾಗಿ ನಡೆಯುವಂತ ಒಂದು ವ್ಯವಸ್ಥೆಯಾಗಿದೆ. ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಒಂದು 5 ವರ್ಷದಿಂದ ನಮ್ಮ ಅವಧಿಯ ಒಂದು 5 ವರ್ಷದಿಂದ ಇವತ್ತಿನವರೆಗೆ ಪ್ರತಿ ವರ್ಷ ವಿಶೇಷವಾಗಿ ಜನರಿಗೆ ಭಕ್ತಾದಿಗಳಿಗೆ ಮಾರಣಕಟ್ಟೆ ದೇವರನ್ನು ನೋಡ್ಲಿಕ್ಕೆ ಬರುವಂತ ಹರಕೆ ಹೊತ್ತು ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ ನಾವು ಗ್ರಾಮ ಪಂಚಾಯತ್ ವತಿಯಿಂದ ವಿಶೇಷವಾಗಿ ವ್ಯವಸ್ಥೆಯನ್ನ ಮಾಡ್ತಿದ್ದೇವೆ. ಅದೇನಂತ ಹೇಳಿದ್ರೆ, ಟಾಯ್ಲೆಟ್ ಆಗಲಿ, ಅಲ್ಲದೆ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಜನರಿಗೆ ಸ್ವಲ್ಪ ಸೇತುವೆ ಪಕ್ಕ ಗದ್ದೆ ಪಕ್ಕ ರೋಡ್ ಇಕ್ಕಟ್ಟಿದೆ, ಅಲ್ಲಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ, ಮತ್ತೆ ಧೂಳಿನ ವ್ಯವಸ್ಥೆ ಇರುವಾಗ ನೀರಿನ ವ್ಯವಸ್ಥೆ, ಧೂಳಿ ಹೊಡೆಯುವಂತ ನೀರಿನ ವ್ಯವಸ್ಥೆ ಆಗಿರ್ಲಿ, ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಮಾಡ್ತಾ ಇದ್ದೇವೆ. ಮೊದಲು ಮಾರಣಕಟ್ಟೆ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿದೆ. ಕಳೆದ ಬಾರಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಅಲ್ಲಿ ದೇವಸ್ಥಾನದ ಪಕ್ಕ ಸ್ವಲ್ಪ ಜಾಗ ಸಿಕ್ತು. ಅಲ್ಲಿ ಜಾಗದ ಮಾಲೀಕರ ಹತ್ರ ಮನವಿ ಮಾಡಿದಾಗ ಒಳ್ಳೆ ಸ್ಪಂದನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಒನ್ ಸೈಡ್ ಬರುವಂತ ವೆಹಿಕಲ್ ನ ವಾಪಸ್ ಹೋಗ್ಲಿಕ್ಕಿಲ್ಲ, ದೇವಸ್ಥಾನಕ್ಕೆ ಬರುವಂತ ವೆಹಿಕಲ್ ಸೀದಾ ಒನ್ ಸೈಡ್ ಹೋಗುವಂತ ವ್ಯವಸ್ಥೆ ಮಾಡಿ ತುಂಬಾ ಜನ ಅದರ ಪ್ರಶಂಸೆಯನ್ನ ವ್ಯಕ್ತಪಡಿಸಿ ತಮಗೆ ಫೋನ್ ಮುಖಾಂತರ ಒಳ್ಳೆ ವ್ಯವಸ್ಥೆ ಆಗಿದೆ ಅಂತ ನಮಗೆ ಮನವಿ ಮಾಡಿದ್ದಾರೆ. ಅದಲ್ಲದೆ ಲಕ್ಷಾಂತರ ಜನರು ಈ ದೇವಸ್ಥಾನಕ್ಕೆ ಬರ್ತಾರೆ. ಹೊರ ಜಿಲ್ಲೆಯಿಂದ, ಇದಲ್ಲ ನಮ್ಮ ಜಿಲ್ಲೆಯಿಂದ ಅಲ್ಲದೆ ಹೊರ ಜಿಲ್ಲೆಯಿಂದ ಅನೇಕ ಭಕ್ತಾದಿಗಳು ತಾವು ಏನು ಹರಕೆಯನ್ನು ಹೊತ್ತಿದ್ದೇವೆ, ತಮ್ಮ ಕಷ್ಟವನ್ನ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಏನು ಕಷ್ಟವನ್ನ ಬೇಡ್ಕೊಂಡಿದ್ದಾರೆ ಬಗೆಹರಿಸುವ ನಿಟ್ಟಿನಲ್ಲಿ ಲಕ್ಷಾಂತರ ಜನ ದೇಶ ವಿದೇಶಗಳಿಂದಲೂ ಬರುವಂತಹ ವ್ಯವಸ್ಥೆ ಈ ಮಾರಣಕಟ್ಟೆಯ ಒಂದು ಇತಿಹಾಸವಿದೆ. ಆ ನಿಟ್ಟಿನಲ್ಲಿ ನಾವು ಪಂಚಾಯತ್ ಹಾಗೂ ನಮ್ಮ ಇಲ್ಲಿಯ ಲೋಕಲ್ ಎಲ್ಲರೂ ಸೇರಿ, ಇಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳಿದೆ, ಸ್ಪೋರ್ಟ್ಸ್ ಕ್ಲಬ್ ಇದೆ, ಗಣೇಶೋತ್ಸವ ಸಮಿತಿ ಇದೆ, ಕೆಲವೊಂದು ಎಲ್ಲ ಪ್ರೇರಣಾ ಯುವ ವೇದಿಕೆ, ಕೆಲವೊಂದು ಎಲ್ಲ ಸಂಘ ಸಂಸ್ಥೆಗಳಿದೆ. ಎಲ್ಲ ಸೇರಿ ಅದರಲ್ಲಿ ವಿಶೇಷವಾಗಿ ಪಂಚಾಯತ್ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ವರ್ಷ ದಿವಾಕರಾಚಾರ್ಯರ ನೇತೃತ್ವದಲ್ಲಿ ಚಿತ್ತೂರಿಂದ ಮಾರಣಕಟ್ಟೆವರೆಗೆ ಒಂದು ಲೈಟಿಂಗ್ ವ್ಯವಸ್ಥೆಯನ್ನ ಮಾಡ್ಬೇಕಂತ ನಮ್ಮ ಹತ್ರ ದಿವಾಕರಾಚಾರ್ಯರು ಹೇಳಿದ್ರು. ಅದಕ್ಕೆ ಹೋರಾಟ ದಿವಾಕರಾಚಾರ್ಯ ಇರ್ಬೋದು, ಅದಕ್ಕೆ ಅವ್ರ ಜೊತೆಯಲ್ಲಿ ನಾವು ಸೇರ್ಕೊಂಡು ರಾಜೇಶ್ ಶೆಟ್ಟಿ, ಪ್ರದೀಪ್ ಶೆಟ್ಟಿ, ಇವರು ನಾವೆಲ್ಲ ಸೇರ್ಕೊಂಡು ಜಯರಾಮ್ ಶೆಟ್ರು ಎಲ್ಲ ಸೇರ್ಕೊಂಡು ಲೈಟಿಂಗ್ ನ ವ್ಯವಸ್ಥೆ ಚಿತ್ತೂರಿಂದ ಮಾರಣಕಟ್ಟೆವರೆಗೆ 2 ಸೈಡ್ ಜನರಿಗೆ ಹೋಗ್ಲಿಕ್ಕೆ, ನಡ್ಕೊಂಡು ಹೋಗ್ಲಿಕ್ಕೆ, ಗಂಡ ಸೇವೆ ಯಾವ ದಿವಸ 11 ಗಂಟೆಗೆ ಗಂಡ ಸೇವೆ ಸ್ಟಾರ್ಟ್ ಆಗುತ್ತೆ. ಚಿತ್ತೂರಿಂದ ನಡ್ಕೊಂಡು ಹೋಗುವಂತ ವ್ಯವಸ್ಥೆ ಇರ್ತದೆ. ಅದಕ್ಕೋಸ್ಕರ ಜನರಿಗೆ ಅನುಕೂಲ ರೀತಿಯಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಜನರಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯತ್ ಅಗತ್ಯ ಕ್ರಮವನ್ನ ಕೈಗೊಂಡಿದ್ದೇವೆ.